ನಮಸ್ತೆ ವಿದ್ಯಾರ್ಥಿಗಳೇ, RVM CAD ಇಂದ ನನ್ನ ಹೆಸರು ಅಕ್ಷತಾ. ಇವತ್ತಿನ ವಿಷಯ ಬಂದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸಾಲಿಡ್ ವರ್ಕ್ಸ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ, 3D ಮಾಡೆಲ್ಸ್ ಬಗ್ಗೆ. ಅದಕ್ಕಿಂತ ಮುಂಚೆ ನಮ್ಮ RVM CAD ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮ RVM CAD ಬಂದು ನಾವು 25 ವರ್ಷದಿಂದ ನಾವು ನಡೆಸ್ಕೊಂತ ಬಂದಿದ್ದೀವಿ. ನೆಕ್ಸ್ಟ್ ಇದು ಕರ್ನಾಟಕದ ಅತ್ಯುತ್ತಮ ತರಬೇತಿ ಕೇಂದ್ರ ಕೂಡ ಆಗಿದೆ ನಮ್ಮ RVM CAD. ನಾವು 25 ವರ್ಷದಿಂದ 16,000 ಜನ ಸ್ಟೂಡೆಂಟ್ಸ್ಗೆ ನಾವು ಪ್ಲೇಸ್ಮೆಂಟ್ ಮಾಡಿಕೊಟ್ಟಿದ್ದೀವಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಮ್ಮಲ್ಲಿ ಬಂದುಬಿಟ್ಟು ನಾವು 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ನಾವು ಟ್ರೈನ್ ಅಪ್ ಮಾಡಿದ್ದೀವಿ. ಮತ್ತು ನಮ್ಮ ಎಂಪ್ಲಾಯ್ಮೆಂಟ್ ರೇಟ್ ಬಂದು ನಮ್ಮದು 95% ಇದೆ. ನೆಕ್ಸ್ಟ್ ನೋಡೋದಾದರೆ ನಮ್ಮ RVM CAD ಇನ್ಸ್ಟಿಟ್ಯೂಟ್ ಯಾವ ಥರ ಇದೆ ಅಂತ ನೋಡೋಣ. ನೋಡಿ, ಇದು ನಮ್ಮ RVM CAD. ನಿಮಗೆ ಇಲ್ಲಿ CNC VMC ಮಿಷಿನ್ಸ್ ಇದೆ, ಮತ್ತು ರೋಬೋಟಿಕ್ಸ್ ಇದೆ, ಮತ್ತು ನಿಮಗೆ ಲ್ಯಾಬ್ ಇದೆ. ಕುತ್ಕೊಂಡು ಇವಾಗ ನೀವು ಏನೇ ಡಿಸೈನಿಂಗ್ ಕೋರ್ಸ್ ತೊಗೊಂಡ್ರು ಕೂಡ ನಿಮಗೆ ಸ್ಪೇಸ್ ಇದೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಮತ್ತು ನಿಮಗೆ ಫ್ಯಾಕಲ್ಟಿ ಬಂದು ನಮ್ಮದು 9:30ಇಂದ ನಿಮಗೆ ನೈಟ್ 9 o'clock ಗಂಟ ಫ್ಯಾಕಲ್ಟೀಸ್ ಅವೈಲೇಬಲ್ ಇರ್ತಾರೆ. ನೀವು ಫುಲ್ ಡೇ ಬೇಕಾದರೂ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ನೀವು ಬೇಕಾದ್ರೆ ಡೈಲಿ 2 hours ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ಮತ್ತು ನಿಮಗೆ ಕೋರ್ಸ್ ಜೊತೆಗೆ 100% ಜಾಬ್ ಪ್ಲೇಸ್ಮೆಂಟ್ ಕೂಡ ನಾವು ಕಲಿಸ್ಕೊಡ್ತೀವಿ. ಮಿಸ್ ಆಯ್ತಲ್ಲ. ನಿಮಗೆ ಕೋರ್ಸ್ ಜೊತೆಗೆ ನಾವು 100% ಜಾಬ್ ಪ್ಲೇಸ್ಮೆಂಟ್ ಕೂಡ ನಿಮಗೆ ನಮ್ಮ ಕಡೆಯಿಂದ ನಾವು ಮಾಡಿಕೊಡ್ತೀವಿ. ನೆಕ್ಸ್ಟ್ ನೋಡೋದಾದರೆ AutoCAD 2D ಐಸೋಮೆಟ್ರಿಕ್ಕು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನೀವು ಚೆಕ್ ಮಾಡಿಲ್ಲ ಅಂದರೆ ಒಂದ್ಸಲ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ. ನಾನು ಬರೀ AutoCAD ಅಂತಲೇ ಒಂದು ವಿಡಿಯೋ ಮಾಡಾಕಿದ್ದೀನಿ, ಫುಲ್ AutoCAD ಎಕ್ಸ್ಪ್ಲೈನ್ ಮಾಡಿದ್ದೀನಿ. AutoCAD ಬಂದು ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ, ಇದು ಫ್ರೆಷರ್ಸ್ಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿದೆ. AutoCAD ಬಂದು ನಿಮಗೆ ಬೇಸಿಕ್ ಆಗಿದೆ. ಪ್ರತಿಯೊಂದು ಕೋರ್ಸ್ಗೂ ಕೂಡ ನಿಮಗೆ AutoCAD ಇಂಪಾರ್ಟೆಂಟ್ ಆಗಿದೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಎರಡು ನಿಮಗೆ AutoCAD ಡ್ರಾಯಿಂಗ್ಸು. ಇವಾಗ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಫಸ್ಟ್ ಒನ್ ಸೆಕೆಂಡ್ ಒನ್ ಎರಡು ನಿಮಗೆ AutoCAD ಡ್ರಾಯಿಂಗ್ಸು. ನಿಮಗೆ AutoCAD ಜಸ್ಟ್ ಡೈಲಿ 2 hours ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ 1 month ಕವರ್ ಆಗುತ್ತೆ AutoCAD. ಮತ್ತು ನಿಮ್ಗೆ AutoCAD ಮಾಡಿದ್ರು ಕೂಡ ನಮ್ಮ ಕಡೆಯಿಂದ ಪ್ಲೇಸ್ಮೆಂಟ್ ನಾವು ಮಾಡಿಕೊಡ್ತೀವಿ. ನೆಕ್ಸ್ಟ್ ನೋಡೋದಾದರೆ ಸಾಲಿಡ್ ವರ್ಕ್ಸು. ನಾನು ಆಗ್ಲಿಂದ ಹೇಳಿದೆ, ಇವಾಗ 2D ಮಾಡೆಲ್ಸ್ AutoCAD ಅಲ್ವಾ. ನಿಮಗೆ AutoCAD ಆದಮೇಲೆ ನೆಕ್ಸ್ಟು 3D ಮಾಡೆಲ್ಸ್ ಅಂತ ಬಂದರೆ ನಿಮಗೆ ಸಾಲಿಡ್ ವರ್ಕ್. ಓಕೆನಾ. ಸಾಲಿಡ್ ವರ್ಕ್ ಬಂದು ಇದೊಂದು 3D ಮಾಡೆಲ್ಸ್ ಆಗಿದೆ. ಸಾಲಿಡ್ ವರ್ಕು ಎಲ್ಲರೂ ಕಲಿಯೋದಕ್ಕಾಗಲ್ಲ, ಕೆಲವೊಬ್ರು ಮಾತ್ರ ಕಲ್ತ್ಕೊಬೋದು. ಕೆಲವೊಬ್ರು ಯಾರ್ಯಾರು ಅಂತ ಹೇಳಿದ್ರೆ ITI ಫ್ರೆಷರ್ಸು ಮತ್ತು ಎಕ್ಸ್ಪೀರಿಯನ್ಸ್ ಇರೋರು ಅವ್ರಿಗೂ ಆಗುತ್ತೆ. ನೆಕ್ಸ್ಟು ಡಿಪ್ಲೊಮೊ ಫ್ರೆಷರ್ಸು ಮತ್ತು ಎಕ್ಸ್ಪೀರಿಯನ್ಸ್ ಇರೋರು ಇವರು ಕಲ್ತ್ಕೊಬೋದು. ನೆಕ್ಸ್ಟು BTech ಫ್ರೆಷರ್ಸು ಅವರು ಕಲ್ತ್ಕೊಬೋದು. ಮತ್ತು 12 ಪಾಸು PU ಪಾಸ್ ಅವ್ರಿಗೆ ನಾವು ಸಾಲಿಡ್ ವರ್ಕ್ ಕೊಡೋದಿಲ್ಲ. ಯಾಕಂತ ಅಂದರೆ ಅವ್ರಿಗೆ CNC ಅವ್ರು VMC ಕೊಡ್ತೀವಿ ಅಷ್ಟೇ ಆಪ್ರೇಟಿಂಗು. ಬಟ್ ಇದು ಮಾಡಬೇಕು ಸಾಲಿಡ್ ವರ್ಕು ಅಂತ ಇದ್ದರೆ ನೀವು ITI ಡಿಪ್ಲೊಮೊ BTech ಇಷ್ಟು ಮಾಡ್ಬೋದು. ಮತ್ತು ಯಾವುದು ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನೆಕ್ಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ನೆಕ್ಸ್ಟ್ CNC VMC ಬ್ಯಾಕ್ಗ್ರೌಂಡು ಪ್ರತಿಯೊಬ್ಬರು ಕೂಡ ನೀವು ಸಾಲಿಡ್ ವರ್ಕ್ಸ್ನ ಮಾಡ್ಬೋದಾಗಿದೆ. ಇಷ್ಟು ನೀವು ಎಲಿಜಿಬಿಲಿಟಿ ಬೇಕು. ಟೋಟಲ್ ITI ಡಿಪ್ಲೊಮೊ ಏನು ಪ್ರತಿಯೊಬ್ಬರು ಮಾಡಿದ್ರು ಕೂಡ ಫ್ರೆಷರ್ಸು ಅವ್ರ ಎಕ್ಸ್ಪೀರಿಯನ್ಸ್ ಇರಲಿ, ನಾವು ಸಾಲಿಡ್ ವರ್ಕ್ನ ಕೊಡ್ತೀವಿ. ಸಾಲಿಡ್ ವರ್ಕ್ ಬಂದು ಇದೊಂದು ಬೆಸ್ಟ್ ಸಾಫ್ಟ್ವೇರ್ ಆಗಿದೆ. ಓಕೆನಾ. ಇದು ನಾವು ನಿಮಗೆ RVM CAD ಇಂದ ನಾವು ಟೀಚ್ ಮಾಡ್ಕೊಡ್ತಾ ಇದ್ದೀವಿ. ಜಸ್ಟ್ ನೀವು AutoCAD ಸಾಲಿಡ್ ವರ್ಕ್ ಎರಡು ನೀವು ಕಲ್ತ್ಕೊಂಡ್ರೆ ನಿಮಗೆ 100% ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಈಗ ಇಂಡಸ್ಟ್ರಿ ಲೆವೆಲಲ್ಲಿ ನಮಗೆ AutoCAD ಮತ್ತು ಸಾಲಿಡ್ ವರ್ಕ್ಸ್ ಎರಡೂ ಕೂಡ ತುಂಬ ರಿಕ್ವೈರ್ಮೆಂಟ್ ಇದೆ. ಯಾಕಂದರೆ AutoCAD ಆಗಿರ್ಬೋದು, ಸಾಲಿಡ್ ವರ್ಕಲ್ಲಿ ಆಗಿರ್ಬೋದು, ನಾವು ಬೇರೆ ಕಡೆನೇ ನಾವು ಕಲ್ಸ್ಕೊತಾ ಇರ್ತೀವಿ ವರ್ಕರ್ಸ್ನ. ಬಟ್ ನೀವು ಇದನ್ನು ಕಲ್ತ್ಕೊಂಡ್ರೆ ನಿಮಗೆ ಒಳ್ಳೆ ಪ್ಯಾಕೇಜ್ ಜೊತೆಗೆ 100% ಜಾಬ್ ಪ್ಲೇಸ್ಮೆಂಟು ನಿಮಗೆ RVM CAD ಇಂದ ಆಗುತ್ತೆ. ನೆಕ್ಸ್ಟು ಇದನ್ನು ಕಲಿಯೋದಕ್ಕೆ ಎಷ್ಟು ಅವರ್ಸ್ ಬೇಕು ಅಂತ ನೋಡೋಣ. ಇದು ಸಾಲಿಡ್ ವರ್ಕ್ಸ್ನ ಕಲಿಯೋದಕ್ಕೆ ಎಷ್ಟು ಅವರ್ಸ್ ಬೇಕು, ನೆಕ್ಸ್ಟು ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡಬೇಕು, ಎಷ್ಟು ಡ್ಯೂರೇಷನ್ ಆಗುತ್ತೆ ಅಂತ ನೋಡೋಣ. ಸೊ ನಿಮಗಿದು ನಿಮಗೆ ಡೈಲಿ 2 hours ಪ್ರಾಕ್ಟೀಸ್ ಮಾಡ್ಬೋದು. ಡೈಲಿ 2 hours ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೊಂದು 2 months ಆಗುತ್ತೆ ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ ಕಲ್ತ್ಕೊಳ್ಳೋದಕ್ಕೆ. ನೀವೇನಾದ್ರು ಡೈಲಿ ಒಂದು 8 hours ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ವಿತ್ ಸಾಫ್ಟ್ವೇರ್ ನಾವೇ ಹಾಕ್ಕೊಡ್ತೀವಿ. ನೀವು ಲ್ಯಾಪ್ಟಾಪ್ ತೊಗೊಂಬಂದರೆ ನೀವು 8 hours ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ 1 month ಕವರ್ ಆಗುತ್ತೆ ನಿಮಗೆ ಸಾಲಿಡ್ ವರ್ಕ್ಸು. ನೆಕ್ಸ್ಟ್ ಸಾಲಿಡ್ ವರ್ಕ್ಸಲ್ಲಿ ಏನೆಲ್ಲ ಬರುತ್ತೆ, ನಮ್ಮ RVM CAD ಏನೆಲ್ಲ ಟೀಚ್ ಮಾಡ್ತೀವಿ ಅಂತ ನೋಡೋಣ. ನೆಕ್ಸ್ಟ್ ಸಾಲಿಡ್ ವರ್ಕ್ಸಲ್ಲಿ ಬಂದು ನಿಮಗೆ ಪಾರ್ಟ್ ಮೇಟಿಂಗ್ ಸ್ಕೆಚಿಂಗ್ಸ್ ಬರುತ್ತೆ. ಈಗ ಸಾಲಿಡ್ ವರ್ಕ್ಸಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡೋಣ. ನಮ್ಮ ಕಡೆಯಿಂದ ನಾವು ಏನು ಟೀಚ್ ಮಾಡ್ತೀವಿ, ಇದರಲ್ಲಿ ಬೇಸಿಕ್ಕು ಮತ್ತು ಅಡ್ವಾನ್ಸು ಎರಡು ಕೂಡ ಟೀಚ್ ಮಾಡ್ತೀವಿ. ಸಾಲಿಡ್ ವರ್ಕಲ್ಲಿ ಬಂದು ನಿಮಗೆ ಸ್ಕೆಚಿಂಗು, ಪಾರ್ಟ್ ಮಾಡಲಿಂಗ್, ಸರ್ಫೇಸಿಂಗ್, ಡ್ರಾಫ್ಟಿಂಗ್, ಅಸೆಂಬ್ಲಿ ಮೋಷನ್ ಇಷ್ಟು ನಿಮಗೆ ಸಾಲಿಡ್ ವರ್ಕ್ಸಲ್ಲಿ ಬೇಸಿಕಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಅಡ್ವಾನ್ಸ್ ಮಾಡೆಲ್ಸ್ ನೋಡೋಣ. ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅಡ್ವಾನ್ಸ್ ಮಾಡೆಲ್ಸಲ್ಲಿ ಏನೆಲ್ಲ ಬರುತ್ತೆ, ನಾವು ಏನೆಲ್ಲ ಟೀಚ್ ಮಾಡ್ತೀವಿ ಅಂತ ನೋಡೋಣ. ಅಡ್ವಾನ್ಸ್ ಸರ್ಫೇಸಿಂಗು, ಮೋಲ್ಡ್ ಡಿಸೈನಿಂಗು, ಶೀಟ್ ಮೆಟಲ್, ಟೂಲ್ ಡಿಸೈನಿಂಗ್, ವೆಲ್ಡ್ ಮೇಡ್, ಫ್ಯಾಬ್ರಿಕೇಷನ್, ರೆಂಡರಿಂಗು, VR 360 ವ್ಯೂವ್ಸು, ಬೇಸಿಕ್ ಸಿಮ್ಯುಲೇಷನ್ನು ಪ್ರತಿಯೊಂದು ನಿಮಗೆ ಅಡ್ವಾನ್ಸಲ್ಲಿ ಕವರ್ ಆಗುತ್ತೆ.
ಇದು ಕೂಡ ನಿಮಗೆ ನಾನು ಆಗಲೇ ಹೇಳಿದೆ, ಡೈಲಿ 2 ಅವರ್ಸ್ ಆದರೂ ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲ ನೀವು 8 ಅವರ್ಸ್ ಆದರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು. 8 ಅವರ್ಸ್ ಮೇಲೆ ನಿಮಗೆ ಜಸ್ಟ್ 1 ಮಂತಲ್ಲಿ ಕವರ್ ಆಗುತ್ತೆ. ಡೈಲಿ 2 ಅವರ್ಸ್ ಅಂದರೆ ನಿಮಗೆ ಅಟ್ಲೀಸ್ಟ್ 1-2 ಮಂತ್ಸ್ ಬೇಕಾಗುತ್ತೆ. ವಿತ್ ನಿಮಗೆ ಸಾಫ್ಟ್ವೇರು ಕೂಡ ನಾವೇ ಹಾಕೊಡ್ತೀವಿ. ಈಗ ನೆಕ್ಸ್ಟ್ ನೋಡೋಣ ಅಡ್ವಾನ್ಸಲ್ಲಿ ಯಾವ್ದು ಬರುತ್ತೆ, ಬೇಸಿಕಲ್ಲಿ ಯಾವ್ದು ಬರುತ್ತೆ ಅಂತ ನೋಡ್ಕೊಂಡು ಹೋಗೋಣ ಡಿಸೈನಿಂಗ್ಸು. ಓಕೆನಾ. ನೆಕ್ಸ್ಟ್ ಇವಾಗ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಸ್ಕೆಚಿಂಗು. ಓಕೆನಾ. ಸ್ಕೆಚಿಂಗ್ ಇವಾಗ ಕಾಣಿಸ್ತಾ ಇದೆ ನೋಡಿ, ಇದೆಲ್ಲ ನಿಮಗೆ ಸ್ಕೆಚಿಂಗ್ ಬರುತ್ತೆ. ಪ್ಯಾರಾಮೆಟ್ರಿಕ್ ಸ್ಕೆಚಿಂಗ್ ಅಂತ ಹೇಳ್ತೀವಿ ಇದಕ್ಕೆ ನಾವು. ಇದು ಪ್ಯಾರಾಮೆಟ್ರಿಕ್ ಸ್ಕೆಚಿಂಗ್ ಡಿಸೈನಿಂಗ್. ಇದು ನಿಮಗೆ ಸಾಲಿಡ್ ವರ್ಕ್ಸಲ್ಲಿ ಸಿಗುತ್ತೆ. ನಿಮಗೆ ಇಂಡಸ್ಟ್ರಿಯಲ್ ಎಲ್ಲ ಹೋದರೆ ನಿಮಗೆ ಜಾಸ್ತಿ ಸಾಲಿಡ್ ವರ್ಕ್ಸ್ ಕೇಳ್ತಾ ಇರ್ತಾರೆ, ಡಿಸೈನಿಂಗಲ್ಲಿ ಸಾಲಿಡ್ ವರ್ಕ್ಸ್ ಬರುತ್ತಾ ಅಂತ. ಯಾಕಂದರೆ ಇದರಲ್ಲಿ ತುಂಬ ನಿಮಗೆ ಒಂದು ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಕೂಡ ಸಿಗುತ್ತೆ ನಿಮಗೆ ಜಸ್ಟ್ ಆಟೋಕ್ಯಾಡ್ ಸಾಲಿಡ್ ವರ್ಕ್ಸ್ ಕಲ್ತ್ಕೊಂಡ್ರೆ. ಇವಾಗ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ, ನಿಮ್ಗೆ ಇದು ಬಂದು ಸ್ಕೆಚಿಂಗ್ ಪ್ಯಾರಾಮೆಟ್ರಿಕ್ ಸ್ಕೆಚಿಂಗ್ ಆಗಿದೆ. ನೆಕ್ಸ್ಟ್ ಬರ್ತಿದೆ ನೋಡಿ ಪಾರ್ಟ್ ಮಾಡಲಿಂಗು. ಇದೆಲ್ಲ ನಿಮಗೆ ಪಾರ್ಟ್ ಮಾಡಲಿಂಗ್ ಡಿಸೈನ್ಸು. ಇದು ಬಂದು 3D ಡಿಸೈನ್ಸ್. ಓಕೆನಾ. ಸರ್ಫೇಸ್ ಡಿಸೈನಿಂಗ್ ಇದೆ ನೋಡಿ, ಇದರಲ್ಲಿ ನಿಮಗೆ ಬಾಟಲ್ಸು ಮತ್ತು ಒಂದು ವೀಲು, ಏರೋಪ್ಲೇನ್ ಮತ್ತು ಕಾರ್ದು, ಇದು ಪ್ರತಿಯೊಂದು ನಿಮಗೆ ಸರ್ಫೇಸ್ ಡಿಸೈನ್ಸ್ ಅಲ್ಲಿ ಬರುತ್ತೆ. ಡ್ರಾಫ್ಟಿಂಗು ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಡ್ರಾಫ್ಟಿಂಗು ಈ ಸೆಟ್ 2D ಮತ್ತು 3D ಎರಡೂ ಕೂಡ ಇದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಡ್ರಾಫ್ಟಿಂಗು. ಪ್ರತಿಯೊಂದು ನಿಮಗೆ ಬೇಸಿಕ್ಕು ಬೇರೆ ಕಡೆ ನಿಮಗೆ ಬೇಸಿಕ್ ಹೇಳ್ಕೊಡ್ತಾರೆ, ಬಟ್ ನಮ್ಮ RVM CAD ಹಂಗಲ್ಲ, ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ ಎರಡೂ ಕೂಡ ನಿಮಗೆ ಕವರ್ ಮಾಡಿಕೊಡ್ತೀವಿ. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ನಿಮಗೆ, ಇದು ಶೀಟ್ ಮೆಟಲ್ ಕಾಣಿಸ್ತಾ ಇದೆ ಅಲ್ವಾ ಡಿಸೈನಿಂಗು. ಇದೆಲ್ಲ ನಿಮಗೆ ಶೀಟ್ ಮೆಟಲಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ ಮೋಲ್ಡ್ ಡಿಸೈನಿಂಗಲ್ಲಿದೆ, ಇಲ್ಲಿ ನೈಫ್ ಇದೆ, ಸ್ಪೂನ್ಸು, ಇದೆಲ್ಲ ನಿಮಗೆ ಮೋಲ್ಡ್ ಡಿಸೈನಿಂಗಲ್ಲಿ ನಾವು ಹೇಳ್ಕೊಡ್ತೀವಿ ಯಾವ ಥರ ಡಿಸೈನಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು. ಇದು ಬಂದು 3D ಮಾಡಲ್ಸ್. ಓಕೆನಾ, ಸಾಲಿಡ್ ವರ್ಕ್ಸಲ್ಲಿ. ನೆಕ್ಸ್ಟ್ ನಿಮ್ಗೆ ಕಾಣಿಸ್ತಾ ಇದೆಯಾ ಅಸೆಂಬ್ಲಿ ಇದೆ, ಕಾಣಿಸ್ತಿದೆ ಅಲ್ವಾ. ಇದೆಲ್ಲ ನಿಮಗೆ ಅಸೆಂಬ್ಲಿ ಕವರ್ ಆಗುತ್ತೆ. ನಿಮಗೆ ನಾವು ಟೀಚ್ ಮಾಡ್ತೀವಿ, ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಇಲ್ಲಿಗೆ ಬಂದರೆ ನಮ್ಮ RVM CAD ನಂಬರ್ಸ್ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ, ಇಲ್ಲಾಂದರೆ ಕಾಲ್ ಮಾಡಿ ನಾವು ನಂಬರ್ಸ್ ಹಾಕಿರ್ತೀವಿ. ಇದೆಲ್ಲ ಪ್ರತಿಯೊಂದು ನಿಮ್ಗೆ ಕಲ್ತ್ಕೊಂಡು ನಿಮಗೆ ಜಾಬ್ ಆಪರ್ಚುನಿಟಿ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾನು ಇನ್ನೊಂದು ಸಲ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ಅಸೆಂಬ್ಲಿ ಇದೆ. ನೆಕ್ಸ್ಟು ಫ್ಯಾಬ್ರಿಕೇಷನ್ ಡಿಸೈನಿಂಗ್ ಇದೆ ನೋಡಿ ನಿಮಗಿಲ್ಲಿ, ನೀವು ಪಾರ್ಕಲ್ಲೆಲ್ಲ ನೋಡಿರ್ತೀರ. ನೆಕ್ಸ್ಟು ಪ್ರತಿಯೊಬ್ಬರು ಮನೆಗೂ ಮಾಡಿಸ್ತಾ ಇರ್ತಾರೆ ಫ್ಯಾಬ್ರಿಕೇಷನ್ ಡಿಸೈನಿಂಗು. ಆ ಡಿಸೈನಿಂಗ್ ಎಲ್ಲ ನಾವು ನಿಮಗೆ ನೀಟಾಗಿ ಹೇಳ್ಕೊಡ್ತೀವಿ. ಅಡ್ವಾನ್ಸ್ ಸರ್ಫೇಸಿಂಗ್ ಇದೆ ನೋಡಿ, ಇಲ್ಲಿ ಫ್ಯಾನ್ಸ್ ಇದೆ, ಟೂಲ್ ಇದೆ. ಸೊ ಇದು ಪ್ರತಿಯೊಂದು ನಿಮಗೆ ಅಡ್ವಾನ್ಸ್ ಸರ್ಫೇಸಿಂಗಲ್ಲಿ ಇನ್ನೂ ತುಂಬ ಎಕ್ಸ್ಟ್ರಾ ಡ್ರಾಯಿಂಗ್ಸ್ ಬರುತ್ತೆ. ಇದರಲ್ಲಿ ಪ್ರತಿಯೊಂದು ನಾವು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ವರ್ಕ್ ಬುಕ್ ಸಪ್ರೇಟಾಗಿರುತ್ತೆ. ವರ್ಕ್ ಬುಕ್ಕಲ್ಲಿರೋ ಪ್ರತಿಯೊಂದು ಡ್ರಾಯಿಂಗ್ನೂ ಕೂಡ ನಾವು ಪರ್ಫೆಕ್ಟಾಗಿ ಹೇಳ್ಕೊಟ್ಟು ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ವೆಲ್ಡ್ಮೇಟ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಇದು ವೆಲ್ಡ್ಮೇಟ್. ಇದು ಕೂಡ ನಿಮಗೆ ಸಾಲಿಡ್ ವರ್ಕ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಕಾಣಿಸ್ತಿದೆಯಲ್ಲ ಬೇಸಿಕ್ ಸಿಮ್ಯುಲೇಷನ್ ಬರುತ್ತೆ ನಮ್ಮದ್ರಲ್ಲಿ. ಬೇಸಿಕ್ ಸಿಮ್ಯುಲೇಷನ್ ನಿಮಗೆ ಹೇಳ್ಕೊಡ್ತೀವಿ. ಮೆಕ್ಯಾನಿಸಮ್ ಅಂತ ಇದೆ ಸಾಲಿಡ್ ವರ್ಕ್ಸಲ್ಲಿ. ಮೆಕ್ಯಾನಿಸಮ್ ನಿಮಗೆ ಡ್ರಾಯಿಂಗ್ ಗೊತ್ತಾಗ್ತಾ ಇದ್ರೆ, ಕೆಲವೊಬ್ರಿಗೆ ಗೊತ್ತಾಗ್ತಾ ಇರುತ್ತೆ, BTech ಎಲ್ಲ ಮಾಡಿರ್ತಾರಲ್ವ ಮೆಕ್ಯಾನಿಕಲ್ಲು, ಅವ್ರಿಗೆ ಈ ಡ್ರಾಯಿಂಗ್ಸ್ ಎಲ್ಲ ಪಕ್ಕ ಅವರು ಕಂಡು ಹಿಡಿತಾರೆ. ಇದೇ ಡ್ರಾಯಿಂಗ್ಸು ಇದರಲ್ಲೇ ಬರುತ್ತೆ, ಸಾಲಿಡ್ ವರ್ಕ್ಸಲ್ಲೇ ಬರುತ್ತೆ ಅಂತ. ಇದು ಮೆಕ್ಯಾನಿಸಮ್ಮು ಸಾಲಿಡ್ ವರ್ಕ್ಸಲ್ಲಿ. ನೆಕ್ಸ್ಟ್ ನೋಡೋದಾದರೆ ನಮ್ಮ ಕಡೆಯಿಂದ ಇವಾಗ ವರ್ಕ್ ಬುಕ್ ಹೇಳ್ತಾ ಇರ್ತಾರೆ ಮೇಡಮ್. ಓಕೆ, ಆಟೋಕ್ಯಾಡ್ಗೂ ಸೇರ್ಕೊತೀವಿ, ಸಾಲಿಡ್ ವರ್ಕು ಸೇರ್ಕೊತೀವಿ, ಫ್ರೆಷರ್ಸ್ ಎಲ್ಲರೂ ಸೇರ್ಕೊಬೋದು. ಆಲ್ಮೋಸ್ಟ್ ಫ್ರೆಷರ್ಸ್ ನಾನು ಹೇಳ್ದೆ ಅಲ್ವಾ ನಿಮಗೆ, BTech ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫ್ರೆಷರ್ಸು ಪ್ರತಿಯೊಬ್ಬರು ಕೂಡ ಸಾಲಿಡ್ ವರ್ಕ್ನ ಮಾಡ್ಬೋದಾಗಿದೆ. ಅದೇ ಆಟೋಕ್ಯಾಡಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಸಾಲಿಡ್ ವರ್ಕ್ ತುಂಬ ಈಸಿ ಆಗುತ್ತೆ. ಆಟೋಕ್ಯಾಡ್ ಯಾಕಂದರೆ ಬೇಸಿಕ್ ಬೇಕೇ ಬೇಕಲ್ವಾ. ಸಾಲಿಡ್ ವರ್ಕ್ ಕಲ್ತ್ಕೊಂಡ್ರೆ ನಿಮಗೆ 100% ಜಾಬ್ ಪ್ಲೇಸ್ಮೆಂಟು ಮತ್ತು ತುಂಬ ಇದೆ. ಬ್ಯಾಂಗ್ಳೂರ್ಸಲ್ಲಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲೇ ತುಂಬ ಇದೆ ಸಾಲಿಡ್ ವರ್ಕ್ಸ್ಗೆ ಬೇಡಿಕೆ ಇದೆ. ಸೊ ನೀವು ಕಲ್ತ್ಕೊಬೋದು ಮತ್ತು 100% ಜಾಬ್ ಉದ್ಯೋಗನ ನೀವು ಪಡ್ಕೊಬೋದಾಗಿದೆ. ಮತ್ತು ವರ್ಕ್ ಬುಕ್ ಬಗ್ಗೆ ಹೇಳ್ತಾ ಇದೆ. ವರ್ಕ್ ಬುಕ್ ಬಂದು ನಮ್ಮ ಕಡೆಯಿಂದನೇ ನಾವೇ ಪ್ರೊವೈಡ್ ಮಾಡ್ತೀವಿ, ವಿತ್ ಸಾಫ್ಟ್ವೇರ್ ಹಾಕ್ಕೊಡ್ತೀವಿ. ಇವಾಗ ಹೇಳ್ತಾರೆ ನೀವು ಇಲ್ಲೂ ಕುತ್ಕೊಂಡು ನಮ್ಮ ಇನ್ಸ್ಟಿಟ್ಯೂಟಲ್ಲೂ ನೀವು ಪ್ರಾಕ್ಟೀಸ್ ಮಾಡೋದು, ಪ್ಲಸ್ ನೀವು ಸಾಫ್ಟ್ವೇರ್ ಹಾಕಿಸ್ಕೊಂಡು ಮನೆಗೂ ಕೂಡ ಹೋಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆ ಥರ ಮಾಡಿದ್ರೆ ನೀವು ತುಂಬ ಇನ್ನೂ ಬೇಗ ಕಲ್ತ್ಕೊಬೋದು. ಮತ್ತು ನೆಕ್ಸ್ಟ್ ನೋಡೋದಾದರೆ 100% ಜಾಬ್ ಪ್ಲೇಸ್ಮೆಂಟ್. ನೀವು ಅಂದ್ಕೊಂಡಿರ್ಬೋದು ನಾವು 900 ಇಂಡಸ್ಟ್ರಿಯಲ್ ಜೊತೆ ನಾವು ಟೈಅಪ್ ಆಗಿರ್ತೀವಿ. ಅವ್ರು ಬಂದುಬಿಟ್ಟು ನಿಮಗೆ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಕೊಡ್ತೀವಿ. ನೀವು ಇವಾಗ ಒಂದು ಇಂಟರ್ವ್ಯೂಸಲ್ಲಿ ನಿಮಗೆ ಪ್ಯಾಕೇಜ್ ಅಡ್ಜಸ್ಟ್ ಆಗಿಲ್ಲ ಮೇಡಮ್, ಓಕೆ ಏನು ಒಂದೇನಾ ಕೊಡೋದು ಅಂತ ಹೇಳ್ಬಿಟ್ಟು ನಿಮಗೆ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಗ್ಯಾರಂಟಿ ನಾವು ಕೊಡ್ತೀವಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ನಮ್ಮ RVM CAD ಅಲ್ಲಿ. ಸೊ ನಮ್ಮ ಸರು ಮಾಕ್ ಇಂಟರ್ವ್ಯೂ ತೊಗೊತಾರೆ, ಪ್ಲಸ್ ಅವ್ರದ್ದು ಏನು ಕೆರಿಯರ್ ಕೌನ್ಸಿಲಿಂಗ್ ಕೂಡ ಅವರೇ ತೊಗೊತಾರೆ, ಪ್ಲಸ್ ರೆಸ್ಯೂಮ್ ಯಾವ ಥರ ರೆಡಿ ಮಾಡಿಸ್ಬೇಕು ಪ್ರತಿಯೊಂದು ಕೂಡ ನಮ್ಮ ಸರ್ ಅವರು ಟೀಚ್ ಮಾಡ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನಿಮಗೆ ಬಂದ್ಬಿಟ್ಟು ಸ್ಟೂಡೆಂಟ್ಸ್ಗೆ ಅವ್ರು ಮಾಕ್ ಇಂಟರ್ವ್ಯೂ ಮಾಡಿಸಿ ಪ್ಲಸ್ ಪ್ಲೇಸ್ಮೆಂಟ್ ಆಗಿರೋದು ಕೂಡ ಇಲ್ಲಿ ನಾನು ಇಮೇಜ್ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದೆಲ್ಲ ಕೂಡ ಅದೇ ನಾವು ಇಂಡಸ್ಟ್ರಿ ಜೊತೆ ಟೈಅಪ್ ಆಗಿದ್ದೀವಲ್ವಾ. ಸೊ ಅವ್ರದ್ದು ಏನು 900 ಇಂಡಸ್ಟ್ರಿ ಪಾರ್ಟ್ನರ್ಸ್ ನಮ್ಮ ಹತ್ರ ಇದ್ದಾರೆ. ನಿಮ್ಗೆ ಇಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಇದೆಲ್ಲ ನಾರ್ಮಲ್ ಡಿಸೈನಿಂಗಲ್ಲಿ, ಪ್ರೋಗ್ರಾಮಿಂಗಲ್ಲಿ ಆ ಥರ ಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ. ನಾವು ಪ್ರತಿಯೊಂದು ಅಪ್ಡೇಟ್ಸು ಕೂಡ ನಾವು ಯೂಟ್ಯೂಬಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಫಸ್ಟ್ ಆ ವಿಡಿಯೋ ನಿಮಗೆ ರೀಚ್ ಆಗುತ್ತೆ. ನೀವು ಪ್ರತಿಯೊಂದು ವಿಡಿಯೋನು ವಾಚ್ ಮಾಡ್ಬೋದು. ನೀವು ಇದೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ನಮ್ಮದು ಇಲ್ಲೂ ಇದೆ, ಬ್ಯಾಂಗ್ಳೂರಲ್ಲಿದೆ, ಕರ್ನಾಟಕದಲ್ಲಿ ಬೆಳಗಾಮಲ್ಲಿದೆ, ಬ್ಯಾಂಗ್ಳೂರಲ್ಲಿ
ಬೆಂಗಳೂರಲ್ಲಿ ರಾಜಾಜಿನಗರಲ್ಲಿದೆ, ಫರೀದಾಬಾದ್, ತುಂಬ ಕಡೆ ನಮ್ಮದು ಬ್ರಾಂಚಸ್ ಇದೆ. ಟೋಟಲ್ 14 ಬ್ರಾಂಚಸ್ ಇದೆ. ಅಲ್ಲೆಲ್ಲ ಇಂಟರ್ವ್ಯೂಸ್ ಆಗ್ತಾ ಇರೋದು ಮತ್ತು ಪ್ಲೇಸ್ಮೆಂಟ್ ಆಗ್ತಾ ಇರೋದು ಪ್ರತಿಯೊಂದು ಕೂಡ ನಾವು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ನೀವಾಗೇನು ನಿಮಗೆ ಇವಾಗ ಆನ್ಲೈನ್ ಕ್ಲಾಸಸ್ ತೊಗೊತೀರಾ, ಕೆಲವೊಬ್ರು ಆಫ್ಲೈನ್ ಕ್ಲಾಸಸ್ ತೊಗೊತೀರಾ, ಅವ್ರಿಗೆ ವಿತ್ ಕ್ಲಾಸ್ ರೆಕಾರ್ಡ್ ಆಗಿರೋದು ಅವ್ರಿಗೆ ನಾವು ಪ್ರೊವೈಡ್ ಮಾಡ್ತೀವಿ. ಐ ಮೀನ್ ಕಳಿಸ್ಕೊಡ್ತೀವಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅದು ರೆಕಾರ್ಡ್ ನೋಡಿಕೊಂಡು ನೀವು ಬೇಕಾದ್ರೆ ಮನೇಲಿ ಪ್ರಾಕ್ಟೀಸ್ ಮಾಡ್ಬೋದು. ನಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇರ್ಬೋದು. ಮೇಡಮ್ ಇವಾಗ ನಾವು ಜಾಯಿನ್ ಆಗಬೇಕು, ಸೊ ಕಾಲ್ ಮಾಡ್ತಾ ಇದೀವಿ, ಒಂದೊಂದ್ಸಲ ಕಾಲ್ ಕನೆಕ್ಟ್ ಆಗಲ್ಲ. ಡೈರೆಕ್ಟಾಗಿ ನೀವು ರಾಜಾಜಿನಗರ್ ಮಹಾಲಕ್ಷ್ಮಿ ಲೇಔಟು, ಸೊ ನೀವು ಇಲ್ಲಿ ಬಂದರೆ ನಿಯರ್ ನಿಮಗೆ ಇಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಅವೈಲೇಬಲ್ ಇದೆ, ಮತ್ತು PG ಕೂಡ ನಾವು ನಮ್ಮ ಕಡೆಯಿಂದ ನಾವು ರೆಫರ್ ಮಾಡ್ತೀವಿ. ಮತ್ತು ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕೆಳಕಾಂತರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಪ್ರತಿಯೊಂದು ನಿಮಗೆ ಡೌಟ್ ಏನಾದರೂ ಇದ್ದರೆ ನಾವು ಕ್ಲಿಯರ್ ಮಾಡ್ತೀವಿ. ಇಲ್ಲಾಂದರೆ ನಮ್ಮ ಸೆಂಟರ್ಗೆ ವಿಸಿಟ್ ಮಾಡಿದ್ರು ಕೂಡ ನೀವು ಏನೇ ಡೌಟ್ ಕೇಳಿದ್ರು ನಾವು ಕ್ಲಿಯರ್ ಮಾಡ್ತೀವಿ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ನೀವು ಯಾವುದೇ ಕೋರ್ಸ್ ಕಲ್ತ್ಕೊಂಡು ನೀವು ಸುಮ್ಮನೆ ಇದ್ರೆ ಏನು ಯೂಸ್ ಆಗಲ್ಲ. ಅದಕ್ಕೆ 100% ಜಾಬ್ ಪ್ಲೇಸ್ಮೆಂಟ್ ಇರಬೇಕು. ಪ್ಲೇಸ್ಮೆಂಟ್ ಇದ್ದರೆ ಮಾತ್ರ ಅದೊಂದು ಕೋರ್ಸಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಅದೇನೆ ನಾವು ಕೋರ್ಸ್ ಕೂಡ ಕಂಪ್ಲೀಟ್ ಮಾಡಿಸ್ತೀವಿ ನಮ್ಮ ಸೆಂಟರಲ್ಲಿ, ಮತ್ತು 100% ಜಾಬ್ ಪ್ಲೇಸ್ಮೆಂಟ್ ಕೂಡ ನಮ್ಮ ಕಡೆಯಿಂದನೇ ಇರುತ್ತೆ. ಇದೆಲ್ಲನ ಕಲ್ಪಿಸುವ ಏಕೈಕ ಕೇಂದ್ರ ಅದೇ ನಮ್ಮ RVM CAD ಆಗಿದೆ. ಇದೆಲ್ಲವನ್ನು ಕಲ್ಪಿಸುವ ಏಕೈಕ ಕೇಂದ್ರ ಅಂದರೆ ಅದು ನಮ್ಮ RVM CAD ಆಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.